ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಿಸುವ ಸರಳ ಮನೆಮದ್ದುಗಳು ಮತ್ತು ವ್ಯಾಯಾಮಗಳು. ಪೋಷಕರೇ, ಶಿಕ್ಷಕರೇ, ನೀವು ವಿಶ್ವಂ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶಾಲಾ ಮಕ್ಕಳಿಗೆ ಹಾಗೂ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಓದು, ಪರೀಕ್ಷೆ, ಟ್ಯೂಷನ್, ಆನ್ಲೈನ್ ಕ್ಲಾಸ್ಗಳು ಎಲ್ಲವೂ ಜಾಸ್ತಿ. ಆದರೆ ಹಲವು ಮಕ್ಕಳು ಮರೆತು ಹೋಗುತ್ತದೆ, ಓದಿದ್ದು ನೆನಪಿನಲ್ಲಿರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಕೇವಲ ಓದಿನ ಒತ್ತಡ ಅಲ್ಲ, ಆಹಾರ, ನಿದ್ರೆ, ಆಟ ಮತ್ತು ಮನಸ್ಸಿನ ಸ್ಥಿತಿಯು ತುಂಬಾ ಮುಖ್ಯ. ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುವ ಕೆಲವು ಸರಳ ಮನೆಮದ್ದುಗಳು. ಮೊದಲನೆಯದು ಬಾದಾಮಿ, ಗೋಡಂಬಿ ಮತ್ತು ಒಣದ್ರಾಕ್ಷಿ. ರಾತ್ರಿ ಒಂದು ಬಾದಾಮಿ ಮತ್ತು ಒಂದು ಗೋಡಂಬಿಯನ್ನು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ತೊಳೆದು ಮಕ್ಕಳಿಗೆ ಕೊಟ್ಟರೆ ಮೆದುಳಿನ ಶಕ್ತಿ ಹೆಚ್ಚಾಗುತ್ತದೆ. ಎರಡನೆಯದು ಹಾಲು ಮತ್ತು ತುಪ್ಪ. ಬೆಚ್ಚಗಿನ ಹಾಲಿನಲ್ಲಿ ಸ್ವಲ್ಪ ದೇಶಿ ತುಪ್ಪ ಹಾಕಿ ಕುಡಿಯೋದ್ರಿಂದ ನರವ್ಯೂಹ ಬಲವಾಗುತ್ತದೆ ಮತ್ತು ನೆನಪಿನ ಶಕ್ತಿ ವೃದ್ಧಿಸುತ್ತದೆ. ಮೂರನೆಯದು ತುಳಸಿ ಮತ್ತು ಜೇನುತುಪ್ಪ. ತುಳಸಿ ಎಲೆಗಳ ರಸಕ್ಕೆ ಸ್ವಲ್ಪ ಜೇನು ಸೇರಿಸಿಕೊಟ್ಟರೆ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ಎರಡೂ ಉತ್ತಮವಾಗುತ್ತವೆ. ನಾಲ್ಕನೆಯದು ಹಸಿರು ತರಕಾರಿ ಮತ್ತು ಹಣ್ಣುಗಳು. ಪಾಲಕ್ ಸೊಪ್ಪು, ಕ್ಯಾರೆಟ್, ಸೇಬು, ಬಾಳೆಹಣ್ಣು ಇವು ಮೆದುಳಿಗೆ ಬೇಕಾದ ಪೋಷಕಾಂಶ ಕೊಡುತ್ತವೆ. ಆಹಾರ ಮಾತ್ರ ಅಲ್ಲ, ಕೆಲವು ಸರಳ ವ್ಯಾಯಾಮಗಳು ಮತ್ತು ಆಟಗಳು ಕೂಡ ಜ್ಞಾಪಕ ಶಕ್ತಿ ಹೆಚ್ಚಿಸಲು ಬಹಳ ಸಹಾಯಕ. ಮೊದಲ ವ್ಯಾಯಾಮ ಪ್ರಾಣಾಯಾಮ ಮತ್ತು ಆಳ ಉಸಿರಾಟ. ಪ್ರತಿದಿನ 5 ನಿಮಿಷ ನಿಧಾನವಾಗಿ ಉಸಿರು ಒಳಗೆ ತೆಗೆದು ಹೊರಗೆ ಬಿಡುವ ಅಭ್ಯಾಸ ಮಾಡಿದರೆ ಮೆದುಳಿಗೆ ಹೆಚ್ಚು ಆಮ್ಲಜನಕ ಹೋಗುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ. ಎರಡನೆಯದು ಕಣ್ಣುಗಳ ವ್ಯಾಯಾಮ. ಮಕ್ಕಳಿಗೆ ದೂರದ ವಸ್ತು, ಹತ್ತಿರದ ವಸ್ತು ನೋಡೋ ಅಭ್ಯಾಸ ಮಾಡಿಸಿದರೆ ಮೆದುಳು ಹೆಚ್ಚು ಚುರುಕಾಗುತ್ತದೆ. ಮೂರನೆಯದು ಸ್ಮರಣಶಕ್ತಿ ಆಟಗಳು. ಪಜಲ್, ಚೆಸ್, ಮೆಮೊರಿ ಕಾರ್ಡ್ ಗೇಮ್ಗಳು, ಕತೆ ಹೇಳುವ ಆಟಗಳು ಇವು ಮಕ್ಕಳ ಮೆದುಳನ್ನು ಚುರುಕಾಗಿಸಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತವೆ. ನಾಲ್ಕನೆಯದು ನಿಯಮಿತ ಆಟ ಮತ್ತು ಓಟ. ಹೊರಗಡೆ ಓಡಿ ಆಡುವುದರಿಂದ ರಕ್ತ ಸಂಚಾರ ಸುಧಾರಿಸಿ ಮೆದುಳು ಹೆಚ್ಚು ಸಕ್ರಿಯವಾಗುತ್ತದೆ. ಇನ್ನೊಂದು ತುಂಬ ಮುಖ್ಯವಾದ ವಿಷಯ ಸ್ನೇಹಿತರೆ, ಸಾಕಷ್ಟು ನಿದ್ರೆ. ಮಕ್ಕಳು ದಿನಕ್ಕೆ ಕನಿಷ್ಠ 8 ರಿಂದ 9 ಗಂಟೆ ನಿದ್ರೆ ಮಾಡಲೇಬೇಕು. ನಿದ್ರೆಯ ಸಮಯದಲ್ಲೇ ಮೆದುಳು ಕಲಿತದ್ದನ್ನೆಲ್ಲ ಸಂಗ್ರಹ ಮಾಡಿಕೊಳ್ಳುತ್ತದೆ. ಮತ್ತೊಂದು ವಿಷಯ, ಮಕ್ಕಳ ಮೇಲೆ ಅತಿಯಾದ ಒತ್ತಡ ಹಾಕಬೇಡಿ. ತಪ್ಪಾದರೆ ಬೈಯುವ ಬದಲು ಪ್ರೋತ್ಸಾಹ ಕೊಡಿ. ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಿದರೆ ಜ್ಞಾಪಕ ಶಕ್ತಿಯು ಸ್ವಾಭಾವಿಕವಾಗಿ ಹೆಚ್ಚುತ್ತದೆ. ಹೀಗಾಗಿ ಮಕ್ಕಳಿಗೆ ಉತ್ತಮ ಆಹಾರ, ಸರಿಯಾದ ವ್ಯಾಯಾಮ, ಸಾಕಷ್ಟು ನಿದ್ರೆ ಮತ್ತು ಪ್ರೀತಿಯ ವಾತಾವರಣ ಕೊಟ್ಟರೆ ಅವರ ಜ್ಞಾಪಕ ಶಕ್ತಿ ಮಾತ್ರ ಅಲ್ಲ, ಸಂಪೂರ್ಣ ವ್ಯಕ್ತಿತ್ವವೇ ಉತ್ತಮವಾಗಿ ಬೆಳೆದು ಬರುತ್ತದೆ. ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲಿದೆ. ಹಿಂದೆ ಸಣ್ಣ ಸಣ್ಣ ಬದಲಾವಣೆ ಮಾಡೋಣ, ನಾಳೆ ದೊಡ್ಡ ಯಶಸ್ಸು ನೋಡೋಣ. ಪೋಷಕರೇ, ಶಿಕ್ಷಕರೇ, ನೀವು ವಿಶ್ವಂ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶಾಲಾ ಮಕ್ಕಳಿಗೆ ಹಾಗೂ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ.